ಹೇಳಿದಂತ ಏನದ ಕಟಕ್ಬಾವಿ ಆತ್ಮೀಯರವರೇ ಅದು 35,50,00,000 ಆ ಒಂದು ಯೋಜನೆಯನ್ನ ಮೊನ್ನೆ ನಾನು ಇವ್ರ ಹತ್ರ ಹೋದಾಗೆ ಕೇಳಿದ್ರು, ಇದು ಯೋಜನೆ ನಿಮ್ಗೆ ಬೇಕಾಗಿತ್ತನ ಹೊಳೆ ಮೇಟನ ಅಂತ ಕೇಳಿದಾಗ ಆಯ್ತು ನನಗಿರಲಿ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯೋಜನೆ ಐತಿ, ನಮ್ಮ ರೈತರಿಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ನಾನು ಉಳಿಸ್ಕೊಂಡೆ. ತಮಗೆ ಗೊತ್ತಿರ್ಬೋದು, ಅದಕ್ಕೇನು ಕಳೆದ ಒಂದು ಸರ್ಕಾರ ಒಂದು ಬಿಡಿಗಾಲ ಸುದ್ದಿಗೆ ಕೊಟ್ಟಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಆಯಾ ಅದೇನು ಮೈನರ್ ಇರಿಗೇಷನ್ನಿಂದ ಏನು ಅದು ಸ್ಯಾಂಕ್ಷನ್ ಆಗಿತ್ತಲ್ಲ, ದುಡ್ಡು ಏನದು ಅನೌನ್ಸ್ ಮಾಡಿದ್ರಲ್ಲ 35,50,00,000 ನಮ್ಮ ರಾಜ್ಯ ಸರ್ಕಾರ ಕೊಡುವಂಥ ಕೆಲಸ ನಾವು ಮಾಡಿದ್ದು. ಮೊನ್ನೆ ಅದನ್ನು ಪೂರ್ಣಗೊಂಡೈತಿ. ಅದನ್ನು ನಾವು ಇನ್ನೊಂದು 2-3 ದಿವಸ ಉದ್ಘಾಟನೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ಮಣ್ಣು ಇನ್ನೊಂದು, ನಾನು ಕುರ್ಚಿ ಒಳಗೆ ಹೋದೆ. ಅದು ಭಾಳ ಅಂದ್ರೆ ನನಗನ್ಸಿದ ಮಟ್ಟಿಗೆ ಒಂದು ಭಾಳ 20 ಲಕ್ಷ ರೂಪಾಯಿ ಕೆಲಸ ಇರಬೇಕಾದ್ರೆ 20ಕ್ಕಿಂತ ಕಡಿಮೆ ಇರ್ಬೋದು. ಏನಪ್ಪ ಅದು ಕೆಲಸ ಅಂತಂದ್ರೆ, ಯಾವುದೇ ಒಂದು ಪ್ರವಾಸಿಗರಾಗಿರ್ಬೋದು, ಯಾರೋ ಒಂದು ನಮ್ಮ ಏರಿಯಾಕ್ಕೆ ಬಂದ್ರೆ ಒಂದು ಒಳ್ಳೆ ಚಲೋ ಬೋರ್ಡ್ ಕಾಣಪ್ಪ ಅಂತ ಹೇಳಿ ಸ್ವಾಗತ ಒಂದು ಬೋರ್ಡ್ ಹಾಕುವಂತ ಎಲ್ಲ ಒಂದು ನಗರೊಳಗೆ ಅದರ ಒಂದು ವಾಡಿಕೆ. ಅದೇ ಪ್ರಕಾರ ನಾವು ಮೊನ್ನೆ ಹಾವೇರಿ ಒಂದು ವೆಲ್ಕಮ್ ಬೋರ್ಡ್ ಹಾಕಿದ್ದೀವಿ. ಅದೇ ಪ್ರಕಾರ ಕುರ್ಚಿ ಒಳಗೆ ಒಂದು ಹಾಕ್ಯಾರ. ಅದನ್ನ ನಿನ್ನೆ ಹೋಗಿ ನಾನು ಉದ್ಘಾಟನೆ ಮಾಡುವಂಥ ಕೆಲಸ ನಾನು ಮಾಡಿದೆ. ತಾವು ಇನ್ನೊಂದು ಗಮನಿಸಿರ್ಬೇಕು, ಇದು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದೇನೆ, ಒಂದು 3,000 ಮನೆ ಬಂದಿದ್ದು. 3,000 ಮನೆ ಬಂದಿದ್ದು ತಾವು ಬೇರೆ ಕ್ಷೇತ್ರದಾಗ ನೋಡ್ಬೋದು. ಇಷ್ಟೊಂದು ಮನೆ ಅದು ಅನೌನ್ಸ್ ಮಾಡಿ ಹೋದದ್ದು ಗೌರ್ಮೆಂಟ್ ಯಾವುದೇ ಇರ್ಬೋದು, ಆದರೆ ಉಳಿಸ್ಕೊಂಡಿದ್ದು ಅದಕ್ಕೆ ಹಣ ಕೊಟ್ಟದ್ದು ಮಾತ್ರ ನಮ್ಮ ಸರ್ಕಾರ 3,000 ಮನೆ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ಇತ್ತೀಚೆಗೆ ಏನು ಬೆಳವಣಿಗೆ ಆಗತ್ತಪ್ಪ ಅಂತಂದ್ರೆ ತಾವೆಲ್ಲ ಗಮನಿಸಿರ್ಬೇಕು. ನಾವೇನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಏನು ಅವರ ಕಾರ್ಯಕರ್ತರದಾರಲ್ಲ, ಈ ಒಂದು ಸಾಲಿನಾಗ ಶಾಂಕ್ಷನ್ ಆಗಿತ್ತು, ನಾವು ಮಾಡಿದೀವಿ ಅಂತ ಹೇಳಿ ಅನ್ನುವಂಥ ಒಂದು ಪೋಸ್ಟ್ಗಳು ಏನು ಹಾಕತ್ತಾರಲ್ಲ, ಮಂಡ್ಯ ಅವರೇ ಹಿಂಬಾಲಕರದಾರಲ್ಲ, ದಯವಿಟ್ಟು ತಾವು ಪತ್ರಕ್ಕೆ ನಿಮ್ಗೆ ವಿನಂತಿ ಮಾಡ್ತೀನಿ. ನಾನು ಕೇಳುವಂಥವ್ರಿಗೆ ನೀವು ಹೋಗಿ ಕೇಳ್ರಿ. ನಿಮ್ಮ MLA ತಂದದ್ದು ಏನು ನಿಮ್ಮ ದುಡ್ಡು ಎಷ್ಟು ಕೊಟ್ಟಿದ್ದಪ್ಪ, ನಿಮ್ಮ ಯೋಜನೆಗೆ ದುಡ್ಡು ಎಷ್ಟು ಕೊಟ್ಟಿದ್ದ, ಆ ದುಡ್ಡದಿಂದನೇ ಈ ಕೆಲಸ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿ ದಯವಿಟ್ಟು ತಾವು ಕೇಳುವಂಥ ಕೆಲಸ ಮಾಡ್ಬೇಕು ನೀವು. ಯಾಕಂದ್ರೆ ನಾವು ಬಾಯಿ ಐತಿ ಕರಿ ಅವತ್ತು ಇಲ್ಲದು ಮಾತಾಡೋಂಗಿಲ್ಲ, ಸುಳ್ಳು ಮಾತಾಡೋಕ್ಕಾಗಲ್ಲ. ಅವ್ರ MLAಗಳೈತಿ. ನಾವು ಅವಶ್ಯಕತೆ ಬಿದ್ದಾಗ ಮಾತ್ರ ನಿಮ್ಮನ್ನ ಮುಂದೆ ಬಂದು ಮಾತಾಡುವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ತಾವು ಸಾಕಷ್ಟು ನಾವು ಅಭಿವೃದ್ಧಿ ಕಡೆ ನೋಡ್ತಿರ್ತೀವಿ ನಾವು. ಯಾಕಂದ್ರೆ ಬರೀ ಮಾತಾಡೋದು ನಮ್ಮ ಕೆಲಸ ಅಲ್ಲ. ನಮ್ಮ ಸಾಧನೆ ಏನಪ್ಪಾ ಅಂತಂದ್ರೆ ಜನ ಮಾತಾಡಬೇಕು, ನಾವು ಮಾತಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಕ್ಷೇತ್ರದಾಗ ನಾವು ಕೆಲಸ ಮಾಡತ್ತೀವಿ. ಅದಕ್ಕೆ ದಯವಿಟ್ಟು ನಾವೇನು ಈ ಸೋಷಿಯಲ್ ಮೀಡಿಯಾದಾಗ ಏನು ನೀವು ಈ ಪೋಸ್ಟ್ ಹಾಕತ್ತಿದಿರಲ್ಲ, ದಯವಿಟ್ಟು ನಿಮ್ಗೆ ಅದು ಸರಿ ಅನಿಸುತ್ತೆ ಅಂತೇಳಿ ನಿಮ್ಮ ಮುಖಾಂತರ ನಾವು ಕೇಳ್ತೀವಿ. ಬೇರೆ ಬೇರೆ ಕಾರಣ ಇರ್ತಾವೆ. ಅದಕ್ಕೆ ಈ ಕೆಲಸ ಅವಾಗ ಯೋಜನೆ ಆಗಿರ್ಬೋದು, ಬಟ್ ಅದಕ್ಕೆ ಸಂಪೂರ್ಣವಾಗಿ ದುಡ್ಡು ಕೊಟ್ಟಂಥದ್ದು ನಮ್ಮ ಸರ್ಕಾರ. ನಾವು ಉಳಿಸ್ಕೊಂಡದ್ದು ಕೆಲಸ ಅದು. ನಮಗೂ ಬೇಡ ಅಂತಿದ್ದೀವಿ ಅಂದ್ರೆ ಆ ಕೆಲಸ ಹಾಕಿದ್ದಿದ್ದಿಲ್ಲ. ಅದಕ್ಕೆ ಅದು ನಮ್ಮ ಸರ್ಕಾರದ ಸಾಧನೆ. ಅದಕ್ಕೆ ತಾವು ದಯವಿಟ್ಟು ನಿಮಗೇನು ಗೊತ್ತಿರಲಿಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆಲ್ಲ ಗೊತ್ತಿರ್ತಾವೆ, ನೀವು ದಯವಿಟ್ಟು ಕೇಳ್ಕೊಂಡು ಪೋಸ್ಟ್ ಮಾಡ್ರಪ್ಪ ಅಂತ ಹೇಳಿ ನಾವು ಅವರಿಗೆ